ಸರ್ಕಾರ ಉಳಿಸಿಕೊಳ್ಳಲು ಬಿಜೆಪಿ ಕಸರತ್ತು, ಒಂದೇ ವೇದಿಕೆಯಲ್ಲಿ ಸಿಎಂ ಗವರ್ನರ್ ಮುಖಾಮುಖಿ, ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂದ್ರು ರಾಜ್ಯಪಾಲರು. ರಾಜಕೀಯ ಕಡುವೈರಿಗಳಾಗಿರೋ ಸಿಎಂ ಯಡಿಯೂರಪ್ಪ ಮತ್ತು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಒಂದೇ ವೇದಿಕೆಯಲ್ಲಿ ಈಗ ಮುಖಾಮುಖಿಯಾದರು. ಕರ್ನಾಟಕ ಲೋಕಸೇವಾ ಆಯೋಗದ ವಜ್ರ ಮಹೋತ್ಸವದಲ್ಲಿ ಮುಖಾಮುಖಿಯಾದ ಇಬ್ಬರು ಬದ್ಧ ವೈರಿಗಳು ನಗುನಗುತ್ತಾ ಮಾತನಾಡಿದ್ದು ವಿಶೇಷವಾಗಿತ್ತು. ಮುಂಚಿತವಾಗಿ ಸ್ಥಳದಲ್ಲಿ ಸಿಎಂ ಯಡಿಯೂರಪ್ಪ ಅವರು ರಾಜ್ಯಪಾಲರನ್ನ ಸ್ವಾಗತಿಸಿ ನಗುನಗುತ್ತಲೇ ಕೈ ಕುಲುಕಿದ್ರು. ಒಬ್ಬರಿಗೊಬ್ಬರು ನಗುನಗುತ್ತಲೇ ವೇದಿಕೆ ಏರಿ ವಜ್ರ ಮಹೋತ್ಸವ ಉದ್ಘಾಟಿಸಿದ್ರು. ಮೊದಲಿಗೆ ಮಾತನಾಡಿದ ಸಿಎಂ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ದುಡಿದ ದಿನಗಳನ್ನ ನೆನೆದ್ರು. ರಾಜಕೀಯದ ಬಗ್ಗೆ ಮಾತನಾಡಲಿಲ್ಲ. ಆದರೆ ನಂತರ ಮಾತಿಗೆ ನಿಂತ ರಾಜ್ಯಪಾಲರು ಮೊದಲಿಗೆ ಸಿಎಂ ಅವರನ್ನ ಹೊಗಳಿದ್ರು. ಪ್ರತಿನಿತ್ಯ 16 ರಿಂದ 17 ಗಂಟೆ ಯಡಿಯೂರಪ್ಪ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಸಿಎಂ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ, ಆದರೆ ಸಂವಿಧಾನಬದ್ಧವಾಗಿ ನಾನು ಕೆಲಸ ಮಾಡಲೇಬೇಕಿದೆ. ಸಂವಿಧಾನದಂತೆ ನಾನು ನಡೆದುಕೊಳ್ತಿದ್ದೇನೆ ಅಂತ ತಮ್ಮ ಶಿಫಾರಸಿನ ಕ್ರಮವನ್ನ ರಾಜ್ಯಪಾಲ ಭಾರದ್ವಾಜ್ ಸಮರ್ಥಿಸಿಕೊಂಡ್ರು. ಆಯೋಗದ ವಜ್ರ ಮಹೋತ್ಸವ ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ನನ್ನಿಂದ ಸಂವಿಧಾನಕ್ಕೆ ಚ್ಯುತಿಯಾಗಿಲ್ಲ, ರಾಜೀನಾಮೆ ನೀಡುವ ಪ್ರಶ್ನೆಯೂ ಇಲ್ಲ. ಇದು ರಾಜ್ಯಪಾಲ ಭಾರದ್ವಾಜ್ ಅವರ ಖಡಕ್ ನುಡಿ. ಕೆಪಿಎಸ್ಸಿ ವಜ್ರ ಮಹೋತ್ಸವ ಸಮಾರಂಭದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರಾಜೀನಾಮೆ ನೀಡಬೇಕೆಂಬ ಬಿಜೆಪಿ ನಾಯಕರ ಆಗ್ರಹ ತಳ್ಳಿಹಾಕಿದ್ರು. 5 ವರ್ಷಗಳ ಅವಧಿಗೆ ನಾನು ರಾಷ್ಟ್ರಪತಿಯವರಿಂದ ನೇಮಕವಾದವ. ರಾಷ್ಟ್ರಪತಿ ಹೇಳೋವರೆಗೂ ರಾಜ್ಯಪಾಲನಾಗಿ ಮುಂದುವರಿತೀನಿ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು. ನಾನು ಸಂವಿಧಾನದ ಪ್ರಕಾರವೇ ಕೇಂದ್ರಕ್ಕೆ ವರದಿ ನೀಡಿದ್ದೇನೆ, ಕಾನೂನಿನಂತೆಯೇ ನಡೆದುಕೊಂಡಿದ್ದೇನೆ ಅಂತ ಸಮರ್ಥನೆ ನೀಡಿದರು. मैं बिल्कुल कोई इस्तीफा नहीं दूंगा। मेरा काम है यहाँ कर्नाटक में गवर्नर का काम करना। मैं 5 साल के लिए वारंट है मेरा, राष्ट्रपति ने भेजा है मुझे। मैं उनकी आज्ञा के बगैर कोई काम नहीं करूँ। आई हैव डिस्चार्ज माई कॉन्स्टिट्यूशनल फंक्शन yesterday. Do you think I should not meet the chief minister? I did not come to the KPS function. Then what kind of governor I am? I will talk to every person. Sir, do you think the speaker should resign on moral grounds? I have just now spoken. Everybody is bound by judiciary's order. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್, ಹಾಗೆ ನೋಡಿದ್ರೆ ರಾಜ್ಯಪಾಲರು ನಿನ್ನೆ ತಾವು ಯಾಕೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಿದ್ರು ಅನ್ನುವಂಥ ಒಂದು ಸ್ಪಷ್ಟನೆ ರೂಪದಲ್ಲೇ ಉತ್ತರ ಕೊಟ್ಟಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಮಾಡ್ತಿರುವಂತಹ ಎಲ್ಲ ಆರೋಪಗಳಿಗೆ, ಆಗ್ರಹಗಳಿಗೆ ಇವತ್ತು ಯಾವ ರೀತಿ ಆನ್ಸರ್ ಮಾಡಿದ್ರು? ಇವತ್ತು ಅವರು ಹೇಳುವಂತದ್ದು ಒಂದೇ, ಅವರ ಮಾತಿನ ಒಂದು ವೈಖರಿಯನ್ನ ನೋಡಿದ್ರೆ, ಅವರೊಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ಓವರ್ ಆಲ್ ಆಗಿ ನೋಡಿದ್ರೆ ಒಂದು ರೀತಿಯಲ್ಲಿ ಸೋಲೊಪ್ಪಿಕೊಂಡ ರೀತಿ ಕಂಡು ಬರ್ತಾ ಇತ್ತು ಶ್ವೇತಾ. ಒಟ್ಟಾರೆಯಾಗಿ ಅವರು ಪದೇ ಪದೇ ತಮ್ಮನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಾನು ರಾಜ್ಯಪಾಲ ಆಗಿರಬಹುದು, ಬೇರೆ ಬೇರೆ ರಾಜಕೀಯ ನಾಯಕರು ಏನಿರ್ತಾರೆ ಅಂದ್ರೆ ಅವರು ಲೋಕಸೇವಾ ಆಯೋಗದ ಆ ಒಂದು ಮಾತಿನಲ್ಲಿ ಕೂಡ, ಭಾಷಣದಲ್ಲಿ ಕೂಡ ಹೇಳಿದ್ದು, ಕೆಪಿಎಸ್ಸಿ ಅಧಿಕಾರಿಗಳು ಏನಿರ್ತಾರೆ ಅವ್ರು ಯಾವತ್ತು ಪರ್ಮನೆಂಟ್ ಆಗಿರ್ತಾರೆ. ರಾಜಕಾರಣಿಗಳು ಬರುವ ಪೋರ್ಟ್ಫೋಲಿಯೋ ಬೇರೆ ಬೇರೆ ಇದ್ದಾಗೆ ಚೇಂಜ್ ಆಗ್ತಾ ಇರ್ತಾರೆ. ಹಾಗೆ ನಾನು ರಾಜ್ಯಪಾಲನಾಗಿದ್ರು ಸಹ ಇನ್ನೊಬ್ಬರ ಜೊತೆ ನನಗೆ ಬೇರೆ ರೀತಿಯಲ್ಲಿ ಸಂಘರ್ಷಗಳಾಗತ್ತೆ ನಿಜ, ಆದ್ರೆ ನಾನು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದನ್ನೇ ನಾನು ಮಾಡ್ಕೊಂಡು ಹೋಗಿರುವಂತದ್ದು. ಆದ್ರೆ ಒಂದು ಮಾತು ಇಲ್ಲಿ ಬಹಳ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಒಂದು ಭಾಷೆಯನ್ನ ಗಮನಿಸಿದ್ರೆ ಹೇಳ್ಬಹುದು. ಅವರೊಂದು ಮಾತನ್ನು ಹೇಳಿದ್ರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಹಾಗೇನೆ ಅತಿಥಿ ದೇವೋಭವ. ನಾನು ಇಲ್ಲಿ ಅತಿಥಿ ಅಂತ ಹೇಳ್ತಾ ಇದ್ರು. ಅತಿಥಿ ಅಂತಂದ್ರೆ ಬಂದ ಅತಿಥಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗೇನೆ ಇನ್ನೊಂದು ಮಾತನ್ನು ಕೂಡ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಕೊನೆಯಲ್ಲಿ ಹೇಳಿದ್ರು, ನನ್ನನ್ನ ಇಲ್ಲಿ ನೇಮಕ ಮಾಡಿರೋದು ರಾಷ್ಟ್ರಪತಿ, 5 ವರ್ಷಗಳ ಕಾಲ ನಾನು ಇರ್ಬೇಕಾಗತ್ತೆ. ಆದ್ರೆ ರಾಷ್ಟ್ರಪತಿಗಳು ನನ್ನನ್ನ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ. ಆದ್ರೆ ಒಂದಂತೂ ನಿಜ, ನಾನು ಸಂವಿಧಾನಬದ್ಧವಾಗಿಯೇ ಕೆಲಸ ಮಾಡಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ರಾಷ್ಟ್ರಪತಿಗಳು ಹೇಳಿದ ಹಾಗೆ ನಾನು ಕೇಳ್ತೀನಿ ಅನ್ನುವಂತ ಮಾತಲ್ಲಿ ಕೂಡ ಬಹಳ ಗೂಢಾರ್ಥಗಳು ಅಡಗಿರುತ್ತೆ ಶ್ವೇತಾ. ಆದ್ರೆ ಬಿಜೆಪಿ ನಾಯಕರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡುವಾಗ ಸದ್ಯದ ಮಟ್ಟಿಗೆ ಅವರೊಂದು ಒಂದು ಖುಷಿಯ ಬಾಡಿ ಲ್ಯಾಂಗ್ವೇಜ್ ಕಂಡು ಬರ್ತಾ ಇದೆ. ಭಾರದ್ವಾಜ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡುವಾಗ ಅವರು ಪ್ರಯತ್ನ ಪೂರ್ವಕವಾಗಿ ತಾನು ಸರಿಯಾಗಿ ನಡೆದುಕೊಂಡಿದ್ದೀನಿ ಅನ್ನೋದನ್ನ ತೋರ್ಪಡಿಕೆಯಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಅವರಾಗಿಯೇ ಮುಖ್ಯಮಂತ್ರಿ ಬಳಿ ಬಹಳ ಹೊತ್ತು ಮಾತಾಡ್ತಾ ಇದ್ರು. ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಸಹ ಬಹಳ ಹಸನ್ಮುಖಿಯಾಗಿ
ಬಹಳ ಗೌರವಯುತವಾಗಿ ರಾಜ್ಯಪಾಲರನ್ನು ಕೂಡ ನಡೆಸ್ಕೊತಾ ಇದ್ರು. ಸೊ ಪರಸ್ಪರ ಇಬ್ರು ಕೂಡ ಬಹಳ ಗೌರವಯುತವಾಗಿ ಒಬ್ಬರನ್ನೊಬ್ರು ನಡೆಸ್ಕೊಳ್ತಾ ಇದ್ರು. ಸೊ ಅದನ್ನ ನೋಡುವಾಗ ಒಂದಂತೂ ಸ್ಪಷ್ಟವಾಗತ್ತೆ, ರಾಜ್ಯಪಾಲರು ಪ್ರತಿ ಸಲ ಸಹ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮೂಡಿ ಆಗಿರ್ತಾರೆ. ಆದ್ರೆ ಇವತ್ತು ಮೂಡಿ ಆಗಿರ್ಲಿಲ್ಲ. ಬಹುಶಃ ಅವರ ಒಂದು ಮಾತಿನ ಹೇಳಿಕೆಯಲ್ಲಿ ಕಂಡು ಬರ್ತಾ ಇದೆ, ಅವರ ಶಿಫಾರಸು ಏನಿದೆ ಅದು ತಿರಸ್ಕರಿಸಲ್ಪಡುವ ಸಾಧ್ಯತೆಗಳೇ ಅಧಿಕವಾಗಿದೆ. ಶ್ವೇತಾ, ಧನ್ಯವಾದ ಜಯಪ್ರಕಾಶ್. ಎಲ್ಲ ಮಾಹಿತಿಗಾಗಿ. ರಾಜ್ಯಪಾಲರು ಮಾಡಿರುವಂತಹ ಶಿಫಾರಸಿಗೆ ಕೇಂದ್ರ ಸರ್ಕಾರ ಮೌನ ವಹಿಸಿರುವುದು, ವಿಳಂಬ ನೀತಿ ಅನುಸರಿಸಿರುವುದು ನೋಡಿದ್ರೆ ಬಹುಶಃ ಇದರಿಂದ ವಿಚಲಿತರಾದರೂ ಆಗಿರಬಹುದು. ಹೀಗಾಗಿ ರಾಜ್ಯಪಾಲರ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸೋಲೊಪ್ಪಿಕೊಂಡಂತೆ ಕಾಣ್ತಾ ಇದ್ರು. ಆದರೆ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ, ಸಂವಿಧಾನಾತ್ಮಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ, ಮಾಡ್ತೇನೆ ಕೂಡ, ರಾಷ್ಟ್ರಪತಿಯವರ ಆದೇಶದಂತೆ ನಾನು ಕಾರ್ಯನಿರ್ವಹಿಸ್ತೇನೆ ಅನ್ನುವಂಥ ಮಾತನ್ನ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಹೇಳಿದ್ದಾರೆ. ಕಾನೂನುಬದ್ಧವಾಗಿಯೇ ಕೇಂದ್ರಕ್ಕೆ ವರದಿ ಕಳಿಸಿದ್ದೇನೆ ಎಂಬ ರಾಜ್ಯಪಾಲರ ಮಾತಿಗೆ ಸಿಎಂ ಸಹಮತ ವ್ಯಕ್ತಪಡಿಸಿದರು. ರಾಜ್ಯಪಾಲರು ಇರುವುದೇ ಕಾನೂನಿನಂತೆ ಕರ್ತವ್ಯ ನಿರ್ವಹಿಸಲು ಅಂದ್ರು ಸಿಎಂ ಯಡಿಯೂರಪ್ಪ. ಬಹಳ ಒಳ್ಳೆಯ ಒಂದು ವಾತಾವರಣದಲ್ಲಿ ಕಾರ್ಯಕ್ರಮ ಆಯಿತು, ಒಳ್ಳೆಯ ಮಾತುಕತೆಗಳಾಯಿತು. ಕಾನೂನುಬದ್ಧವಾಗಿಯೇ ನಾನು ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸರಿ ಇದೆ, ಅವರು ರಾಜ್ಯಪಾಲರು ಇರೋದೇ ಕಾನೂನುಬದ್ಧವಾಗಿ ಕೆಲಸ ಮಾಡಿ ತಗೊಳ್ಳೋಕ್ಕೆ, ನಾನಿರೋದೇ ಕಾನೂನು ಕ್ರಮವಾಗಿ ರಾಜ್ಯವನ್ನು ಆಳೋದಕ್ಕೆ. ಬಿಜೆಪಿ ಶಾಸಕರು ಮತ್ತು ಸಚಿವರು ರೇಸ್ ಕೋರ್ಸ್ ರಸ್ತೆಯಲ್ಲಿರೋ ಸಿಎಂ ನಿವಾಸದಲ್ಲಿದ್ದಾರೆ. ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಲಿರೋ ಸಿಎಂ ಯಡಿಯೂರಪ್ಪ ಸಚಿವರು ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮಸೂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, 4 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡೋದಾಗಿ ಸಮಯ ನಿಗದಿ ಮಾಡಿದ್ದಾರೆ. ಹೀಗಾಗಿ ಈ ನಡುವೆ ಸಿಎಂ ನಿವಾಸದಲ್ಲಿ ಯಾರೆಲ್ಲ ಸೇರಿದ್ದಾರೆ, ರಾಜ್ಯಪಾಲರಿಗೆ ಯಾವ ರೀತಿಯ ಮನವರಿಕೆ ಮಾಡಿಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ? ಶ್ವೇತಾ, ಏನಿವತ್ತು 4 ಗಂಟೆಗೆ ಬಿಜೆಪಿ ರಾಜ್ಯ ಸರ್ಕಾರದ ಅಷ್ಟು ಶಾಸಕರುಗಳು, ಸಚಿವರುಗಳು ಮತ್ತು ಅವ್ರ ಜೊತೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು 4 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. ಏನು ರಾಷ್ಟ್ರಪತಿ ಭವನದಲ್ಲಿ ಪರೇಡ್ ನಡೆಸಿದ್ರು, ಅದೇ ರೀತಿ ಇಲ್ಲೂ ಕೂಡ ಪರೇಡ್ ನಡೆಸ್ತಾರೆ. ನಾವು ಬಹುಮತ ಇದ್ದೇವೆ, 121 ಸಂಖ್ಯಾಬಲ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಪರೇಡ್ ಮೂಲಕ ತೋರಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇದಕ್ಕೂ ಮುನ್ನ ಸಿಎಂ ಯಡಿಯೂರಪ್ಪನವರು ಮತ್ತು ರಾಜ್ಯಪಾಲರು ಒಂದು ವೇದಿಕೆಯಲ್ಲಿ ಮುಖಾಮುಖಿ ಎದುರಾಗಿದ್ದರು. KPCC ವಜ್ರ ಮಹೋತ್ಸವದಲ್ಲಿ ಇವರು ಮುಖಾಮುಖಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಪರಸ್ಪರ ಅಕ್ಕಪಕ್ಕದ ಆಸನಗಳಲ್ಲಿ ಕೂತ್ಕೊಂಡು ಮಾತನಾಡಿಕೊಂಡ್ರು. ಆದರೆ ಇವತ್ತು ಏನು 4 ಗಂಟೆಗೆ ಅವರ ಭೇಟಿ ಇದೆ, ಮುಖಾಮುಖಿ ಭೇಟಿ, ಅದಕ್ಕೂ ಮುನ್ನ ಈ ಭೇಟಿ ತುಂಬ ಆಸಕ್ತಿ, ಆಶ್ಚರ್ಯ ಹುಟ್ಟಿಸ್ತು ಅಂತಲೇ ಹೇಳ್ಬೋದು. ಆದರೆ ಈ ಮುಂಚೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಿಎಂ ಅವರು ಮತ್ತು ರಾಜ್ಯಪಾಲರಿಗೂ ಪರಸ್ಪರ ಮಾಧ್ಯಮಗಳ ಮೂಲಕ ಬೇರೆ ಬೇರೆಯಾಗಿ ಹೇಳಿಕೆಗಳು ಕೊಡ್ತಾ ಇರೋ ಆಧಾರದ ಮೇಲೆ ಅವರಿಬ್ಬರಿಗೂ ಆಕ್ರೋಶ ಇದೆ, ಸಿಟ್ಟು ಇದೆ ಅನ್ನುವಂಥದ್ದು ನಮ್ಮಲ್ಲೆಲ್ಲ ಆಲೋಚನೆ ಇತ್ತು. ಆದರೆ ಇವತ್ತಿನ ಬೆಳಗಿನ ಅವರಿಬ್ಬರ ಮುಖಾಮುಖಿ ನೋಡ್ತಿದ್ರೆ ಅವರು ನಿಜವಾಗ್ಲೂ ಬದ್ಧ ವೈರಿಗಳ ಅವರ ಮನಸ್ಸಲ್ಲಿ ನಿಜವಾಗ್ಲೂ ಸಿಟ್ಟು ಸೆಳೆವು ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದು ಅನುಮಾನ ಮೂಡಿಸ್ತು. ಅದರ ನಂತರ ಮುಖ್ಯಮಂತ್ರಿಗಳು ನಮ್ಮ ನಿವಾಸಕ್ಕೆ ಬಂದರು. ಇಲ್ಲಿ ಬೆಳಿಗ್ಗೆ ಏನು ದೆಹಲಿಯಿಂದ ಎಲ್ಲ ಸಚಿವರುಗಳು, ಶಾಸಕರುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಸಿಎಂ ನಿವಾಸದಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊರಡಲಿದ್ದಾರೆ. ಅದಕ್ಕೂ ಮುನ್ನ ಸಿಎಂ ಯಡಿಯೂರಪ್ಪನವರು ಈ ಶಾಸಕರೊಂದಿಗೆ ಮತ್ತು ಸಚಿವರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ಆಡ್ತಾ ಇದ್ದಾರೆ. ಎಲ್ಲ 11 ಅರ್ಹ ಶಾಸಕರುಗಳು ಮತ್ತು ಬಿಜೆಪಿಯ ಶಾಸಕರುಗಳು ಮತ್ತು ಸಚಿವರುಗಳು ಇಲ್ಲಿ ಠಿಕಾಣಿ ಹೂಡಿದ್ದಾರೆ. ಅದೇ ಸಿಎಂ ಯಡಿಯೂರಪ್ಪನವರು ಇದೀಗ ತಾನೇ ವಿಧಾನಸೌಧಕ್ಕೆ ಹೋಗಿದ್ದಾರೆ ಶ್ವೇತಾ. ಆದರೆ ಅದಕ್ಕೂ ಮುಂಚೆ ಒಂದು ಸುತ್ತಿನ ಮಾತುಕತೆ ನಡೆಸಬಹುದು ಅಂತ ಹೇಳ್ಬೋದು. ಏನು ರಾಷ್ಟ್ರಪತಿ ಭವನದಲ್ಲಿ ಪರೇಡ್ ನಡೆಸಿದ್ದಾರೆ, ಅದೇ ರೀತಿ ರಾಜಭವನದಲ್ಲೂ ಪರೇಡ್ ನಡೆಸ್ತಾರೆ ಅಂತ ಹೇಳ್ಬೋದು. ಆದರೆ ಮೊನ್ನೆಯಷ್ಟೇ ಏನು ಎಲ್ಲ ಶಾಸಕರನ್ನು ಹೊರಗಡೆ 1 ಗಂಟೆಗಳ ಕಾಲ ಹೊರಗಡೆ ಇಟ್ಟು ಕೇವಲ 5 ಸಚಿವರನ್ನು ಮಾತ್ರ ಒಳಗಡೆ ಬಿಟ್ಟುಕೊಂಡ ರಾಜ್ಯಪಾಲರ ನಡೆ ಇವತ್ತು ವ್ಯತಿರಿಕ್ತ ಆಗಿರ್ಬೋದು. ಇವತ್ತು ಎಲ್ಲರನ್ನೂ ಒಳಗಡೆ ಬಿಟ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ. ಮಸೂದಿನ ಸಿಎಂ ಯಡಿಯೂರಪ್ಪ ಹಾಗೂ ರಾಜ್ಯಪಾಲರು ಯಾವಾಗ ಅಧಿಕಾರ ವಹಿಸಿಕೊಂಡ್ರು ಆಗಿನಿಂದಲೂ ಕೂಡ ಸಿಎಂ ಮತ್ತು ಗವರ್ನರ್ ನಡುವೆ ಒಂದು ರೀತಿ ಕೋಲ್ಡ್ ವಾರ್ ಆಗಿರ್ಬೋದು ಅಥವಾ ಬಹಿರಂಗ ವಾಗ್ದಾಳಿಗಳು ಕೂಡ ನಡೆದಿವೆ. ಆದರೂ ಕೂಡ ಈ ಹಿಂದೆ ಕೂಡ ವೇದಿಕೆ ಹಂಚಿಕೊಂಡಿದ್ದಾರೆ. ಆದರೆ ಇವತ್ತು ನೋಡೋದಾದ್ರೆ ಅವರಿಬ್ಬರು ತುಂಬಾ ಹಸನ್ಮುಖಿ ಆಗಿದ್ರು, ನಗುನಗುತ್ತಲೇ ಕೈ ಕುಲುಕುತ್ತಾ ಮಾತಾಡಿದ್ದಾರೆ. ಏನ್ ಕಾರಣ ಆಗಿರ್ಬೋದು ಇವರಿಬ್ಬರ ಈ ಒಂದು ವೇದಿಕೆ ಮೇಲೆ ಮ್ಯಾನರಿಸಮ್ ನೋಡಿದ್ರೆ?
ಶ್ವೇತಾ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ರಾಜ್ಯಪಾಲರ ಹೇಳಿಕೆಗಳು ಏನೇ ಆಗಲಿ, ಅವರು ಮಾಧ್ಯಮಗಳ ಮೂಲಕ ರವಾನಿಸುವ ಸಂದೇಶಗಳು ಏನೇ ಆಗಲಿ, ಅವು ಕೇವಲ ಮಾಧ್ಯಮಗಳ ಮೂಲಕ ಅಷ್ಟೇ ಅಂತ ಅನ್ನೋ ವಿಷಯ ಇವತ್ತು ಸಾಬೀತಾಗಿದೆ. ಯಾಕೆಂತಂದರೆ ಒಂದು ಸಮಾರಂಭದಲ್ಲಿ ಇಬ್ಬರು ಮುಖಾಮುಖಿ ಆದಾಗ ಸಾರ್ವಜನಿಕರ ಎದುರು ಮತ್ತು ಮಾಧ್ಯಮಗಳ ಎದುರು ಯಾವ ರೀತಿ ಇರಬೇಕು, ಸಹಜವಾಗಿ ಅದೇ ರೀತಿ ಇದ್ದಾರೆ. ಆದರೆ ಇವತ್ತಿನ ಪ್ರಮುಖ ರಾಜಕೀಯ ವಿದ್ಯಮಾನಗಳ ಆಧಾರದಲ್ಲಿ ನೋಡೋದಾದರೆ ಇವರಿಬ್ಬರ ಈ ನಡೆ, ಇವರಿಬ್ಬರು ಪರಸ್ಪರ ಕೂತ್ಕೊಂಡು ಸಣ್ಣ ದನಿಯಲ್ಲಿ ಮಾತಾಡ್ಕೊಂಡಿರೋದು, ಗುಸುಗುಸು ಪಿಸು ಮಾತಾಡ್ಕೊಂಡಿರೋದು ನಿಜಕ್ಕೂ ಆಶ್ಚರ್ಯ ಅಂತಲೇ ಹೇಳ್ಬೋದು. ಆದರೆ ಏನು ಸಂದರ್ಭ ಆ ರೀತಿ ಇದೆ ಅಂತಲೇ ಹೇಳ್ಬೋದು. ರಾಜ್ಯಪಾಲರು ಇವತ್ತು 4 ಗಂಟೆಗೆ ಅವರ ನಡೆ ಏನು ಅನ್ನುವಂಥದ್ದು ಪ್ರಕಟ ಆಗುತ್ತೆ. CM ಅವರು ಕೂಡ ಮತ್ತೆ ಅವರು 4 ಗಂಟೆಗೆ ಏನು ಭೇಟಿ ಕೊಡ್ತಾರೆ, ಅವರಿಬ್ಬರು ಈ ಇವತ್ತಿನ ಬೆಳಗಿನ ಹೊತ್ತು ಏನು ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡಿದ್ದಾರೆ, ಆ ಆಧಾರದ ಮೇಲೆ ಅಂದರೆ ಅವರು ಇವತ್ತೊಂದಿನ ಮಾತ್ರ ಸ್ನೇಹಮಯ ಆಗಿರ್ತಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇದರಿಂದ. ಶ್ವೇತಾ, ಧನ್ಯವಾದ ಮಸೂದೆಲ್ಲ ಮಾಹಿತಿಗಾಗಿ. ರಾಜಕೀಯವಾಗಿ ಎಷ್ಟೇ ವಾಗ್ದಾಳಿಗಳು ನಡೆದರೂ ಕೂಡ ಇವತ್ತು ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ CM ಮತ್ತು ರಾಜ್ಯಪಾಲರು. ಆದರೆ ಇಬ್ಬರೂ ಕೂಡ ಹಸನ್ಮುಖಿಯಾಗಿದ್ದರು, ಕೈ ಕುಲುಕುತ್ತಾ ನಗುತ್ತಲೇ ಮಾತಾಡಿದ್ದಾರೆ. ಆದರೆ ಒಬ್ರಿಗೊಬ್ಬರು ಪಿಸುಗುಟ್ಟಿದ್ದೇನು ಅನ್ನೋದು ಮಾತ್ರ ಗುಟ್ಟಾಗೆ ಉಳಿದಿದೆ.